ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಲೋಕಸಭಾ ಚುನಾವಣೆಯಲ್ಲಿ ಅದನ್ನು ಸಾಧಿಸಿದ್ದೀರಾ. ಡಾಕ್ಟರ್ ಥ್ರೂ ಆಪರೇಷನ್ ಮಾಡಿಸ್ಬಿಟ್ಟಿದ್ದೀರಾ. ಅಂದರೆ 3 ಸತಿ ಏನು ಅವರು ಸಂಸದರಾಗಿ ಡಿ.ಕೆ. ಸುರೇಶ್ ಅವ್ರಿಗೆ ನೆಲನೇ ಕಾಣ್ತಾ ಇರಲಿಲ್ಲ. ಅವ್ರ ಕಾರ್ಯವೈಖರಿ, ಅವರು ಜನಸಾಮಾನ್ಯ ಜೊತೆ ನಡ್ಕೊಳ್ತಕ್ಕಂಥ ರೀತಿ, ಮತ್ತು ಎಸ್ಪೆಷಲಿ ಬೆಂಗಳೂರಿನಲ್ಲಿ ಡಿ.ಕೆ. ಶಿವಕುಮಾರ್ ಅವ್ರ ಬಗ್ಗೆ ಇರ್ತಕ್ಕಂಥ ವಿರೋಧಾಭಾಸ, ಅವರು ಬೆಂಗಳೂರಿನ ಇನ್ಚಾರ್ಜ್ ಮಂತ್ರಿ ಆದಮೇಲೆ ಅವರ ಕಿರುಕುಳ ಏನು ಕೊಡ್ತಾ ಇದ್ದಾರೆ ಇವತ್ತು ಬೆಂಗಳೂರು ಅಭಿವೃದ್ಧಿ ಹೆಸರಿನಲ್ಲಿ ಬೆಂಗಳೂರು ನಾಗರಿಕರಿಗೆ ಏನು ಇವತ್ತು ತೊಂದರೆ ಆಗ್ತಾ ಇದೆ, ಅದನ್ನೆಲ್ಲ ಇವತ್ತು ಓಟನ್ನು ಮತ ಹಾಕೋ ರೂಪದಲ್ಲಿ ತೀರಿಸ್ಕೊಂಡಿದ್ದಾರೆ. ನಾವ್ಯಾರು ಕೂಡ ಆರ್ ನಗರದಲ್ಲಿ, ಬೆಂಗಳೂರು ಸೌತಲ್ಲಿ, ಆನೇಕಲ್ಲಲ್ಲಿ ಇಷ್ಟೊಂದು ಲೀಡ್ ಬರುತ್ತೆ ಅಂತ ನಮ್ಮ ಶಾಸಕರು ಗೊತ್ತಿರಲಿಲ್ಲ, ನಮಗೂ ಗೊತ್ತಿರಲಿಲ್ಲ. ಒಂದಷ್ಟು ಗೆಲ್ತೀವಿ ಅಂತ ಅಂದ್ಕೊಂಡಿದ್ದು. ಆದರೆ ಬೆಂಗಳೂರು ಜನ ಅಷ್ಟು ವಿರುದ್ಧವಾಗಿ ಓಟ್ ಹಾಕಿದ್ದಾರೆ ಅಂದರೆ ಅವ್ರ ಸರ್ಕಾರದ ನಡವಳಿಕೆ ಏನು ಅಂತ ಗೊತ್ತಾಗ್ತದೆ. ಹಾಗಾಗಿ ಈ ಚುನಾವಣೆ ನಾವು ನಿರೀಕ್ಷೆ ಮಾಡಿದ್ದು ಗೆಲ್ತೀವಿ ಅಂತ. ಒಟ್ಟಾರೆ 8 ಕ್ಷೇತ್ರದಲ್ಲೂ ಕೂಡ ಪೂರಕವಾದಂಥ ವಾತಾವರಣ, JDS ಮತ್ತು BJP ಮೈತ್ರಿಗೆ ಜನ ಬೆಂಬಲಿಸಿದ್ದಾರೆ. ಮತ್ತು ಡಾಕ್ಟರ್ದ ಕೂಡ ಅವ್ರಿಗೆ ಆದಂಥ ಒಂದಷ್ಟು ಮತಗಳು ಕೂಡ ಬಂದಿವೆ. ಒಟ್ಟಾರೆ ಇದು BJP JDS ಮೈತ್ರಿ ಬಲವಾಗಿ ಜನ ಇವತ್ತು ಅದನ್ನು ಒಪ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ. ಲೋಕಸಭಾ ಚುನಾವಣೆಯಲ್ಲಿ ಅದನ್ನು ಸಾಧಿಸಿದ್ದೀರಾ. ಡಾಕ್ಟರ್ ಥ್ರೂ ಆಪರೇಷನ್ ಮಾಡಿಸ್ಬಿಟ್ಟಿದ್ದೀರಾ. ಅಂದರೆ 3 ಸತಿ ಏನು ಅವರು ಸಂಸದರಾಗಿ ಡಿ.ಕೆ. ಸುರೇಶ್ ಅವ್ರಿಗೆ ನೆಲನೇ ಕಾಣ್ತಾ ಇರಲಿಲ್ಲ. ಅವ್ರ ಕಾರ್ಯವೈಖರಿ, ಅವರು ಜನಸಾಮಾನ್ಯ ಜೊತೆ ನಡ್ಕೊಳ್ತಕ್ಕಂಥ ರೀತಿ, ಮತ್ತು ಎಸ್ಪೆಷಲಿ ಬೆಂಗಳೂರಿನಲ್ಲಿ ಡಿ.ಕೆ. ಶಿವಕುಮಾರ್ ಅವ್ರ ಬಗ್ಗೆ ಇರ್ತಕ್ಕಂಥ ವಿರೋಧಾಭಾಸ, ಅವರು ಬೆಂಗಳೂರಿನ ಇನ್ಚಾರ್ಜ್ ಮಂತ್ರಿ ಆದಮೇಲೆ ಅವರ ಕಿರುಕುಳ ಏನು ಕೊಡ್ತಾ ಇದ್ದಾರೆ ಇವತ್ತು ಬೆಂಗಳೂರು ಅಭಿವೃದ್ಧಿ ಹೆಸರಿನಲ್ಲಿ ಬೆಂಗಳೂರು ನಾಗರಿಕರಿಗೆ ಏನು ಇವತ್ತು ತೊಂದರೆ ಆಗ್ತಾ ಇದೆ, ಅದನ್ನೆಲ್ಲ ಇವತ್ತು ಓಟನ್ನು ಮತ ಹಾಕೋ ರೂಪದಲ್ಲಿ ತೀರಿಸ್ಕೊಂಡಿದ್ದಾರೆ. ನಾವ್ಯಾರು ಕೂಡ ಆರ್ ನಗರದಲ್ಲಿ, ಬೆಂಗಳೂರು ಸೌತಲ್ಲಿ, ಆನೇಕಲ್ಲಲ್ಲಿ ಇಷ್ಟೊಂದು ಲೀಡ್ ಬರುತ್ತೆ ಅಂತ ನಮ್ಮ ಶಾಸಕರು ಗೊತ್ತಿರಲಿಲ್ಲ, ನಮಗೂ ಗೊತ್ತಿರಲಿಲ್ಲ. ಒಂದಷ್ಟು ಗೆಲ್ತೀವಿ ಅಂತ ಅಂದ್ಕೊಂಡಿದ್ದು. ಆದರೆ ಬೆಂಗಳೂರು ಜನ ಅಷ್ಟು ವಿರುದ್ಧವಾಗಿ ಓಟ್ ಹಾಕಿದ್ದಾರೆ ಅಂದರೆ ಅವ್ರ ಸರ್ಕಾರದ ನಡವಳಿಕೆ ಏನು ಅಂತ ಗೊತ್ತಾಗ್ತದೆ. ಹಾಗಾಗಿ ಈ ಚುನಾವಣೆ ನಾವು ನಿರೀಕ್ಷೆ ಮಾಡಿದ್ದು ಗೆಲ್ತೀವಿ ಅಂತ. ಒಟ್ಟಾರೆ 8 ಕ್ಷೇತ್ರದಲ್ಲೂ ಕೂಡ ಪೂರಕವಾದಂಥ ವಾತಾವರಣ, JDS ಮತ್ತು BJP ಮೈತ್ರಿಗೆ ಜನ ಬೆಂಬಲಿಸಿದ್ದಾರೆ. ಮತ್ತು ಡಾಕ್ಟರ್ದ ಕೂಡ ಅವ್ರಿಗೆ ಆದಂಥ ಒಂದಷ್ಟು ಮತಗಳು ಕೂಡ ಬಂದಿವೆ. ಒಟ್ಟಾರೆ ಇದು BJP JDS ಮೈತ್ರಿ ಬಲವಾಗಿ ಜನ ಇವತ್ತು ಅದನ್ನು ಒಪ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ. ಲೋಕಸಭಾ ಚುನಾವಣೆಯಲ್ಲಿ ಅದನ್ನು ಸಾಧಿಸಿದ್ದೀರಾ. ಡಾಕ್ಟರ್ ಥ್ರೂ ಆಪರೇಷನ್ ಮಾಡಿಸ್ಬಿಟ್ಟಿದ್ದೀರಾ. ಅಂದರೆ 3 ಸತಿ ಏನು ಅವರು ಸಂಸದರಾಗಿ ಡಿ.ಕೆ. ಸುರೇಶ್ ಅವ್ರಿಗೆ ನೆಲನೇ ಕಾಣ್ತಾ ಇರಲಿಲ್ಲ. ಅವ್ರ ಕಾರ್ಯವೈಖರಿ, ಅವರು ಜನಸಾಮಾನ್ಯ ಜೊತೆ ನಡ್ಕೊಳ್ತಕ್ಕಂಥ ರೀತಿ, ಮತ್ತು ಎಸ್ಪೆಷಲಿ ಬೆಂಗಳೂರಿನಲ್ಲಿ ಡಿ.ಕೆ. ಶಿವಕುಮಾರ್ ಅವ್ರ ಬಗ್ಗೆ ಇರ್ತಕ್ಕಂಥ ವಿರೋಧಾಭಾಸ, ಅವರು ಬೆಂಗಳೂರಿನ ಇನ್ಚಾರ್ಜ್ ಮಂತ್ರಿ ಆದಮೇಲೆ ಅವರ ಕಿರುಕುಳ ಏನು ಕೊಡ್ತಾ ಇದ್ದಾರೆ ಇವತ್ತು ಬೆಂಗಳೂರು ಅಭಿವೃದ್ಧಿ ಹೆಸರಿನಲ್ಲಿ ಬೆಂಗಳೂರು ನಾಗರಿಕರಿಗೆ ಏನು ಇವತ್ತು ತೊಂದರೆ ಆಗ್ತಾ ಇದೆ, ಅದನ್ನೆಲ್ಲ ಇವತ್ತು ಓಟನ್ನು ಮತ ಹಾಕೋ ರೂಪದಲ್ಲಿ ತೀರಿಸ್ಕೊಂಡಿದ್ದಾರೆ. ನಾವ್ಯಾರು ಕೂಡ ಆರ್ ನಗರದಲ್ಲಿ, ಬೆಂಗಳೂರು ಸೌತಲ್ಲಿ, ಆನೇಕಲ್ಲಲ್ಲಿ ಇಷ್ಟೊಂದು ಲೀಡ್ ಬರುತ್ತೆ ಅಂತ ನಮ್ಮ ಶಾಸಕರು ಗೊತ್ತಿರಲಿಲ್ಲ, ನಮಗೂ ಗೊತ್ತಿರಲಿಲ್ಲ. ಒಂದಷ್ಟು ಗೆಲ್ತೀವಿ ಅಂತ ಅಂದ್ಕೊಂಡಿದ್ದು. ಆದರೆ ಬೆಂಗಳೂರು ಜನ ಅಷ್ಟು ವಿರುದ್ಧವಾಗಿ ಓಟ್ ಹಾಕಿದ್ದಾರೆ ಅಂದರೆ ಅವ್ರ ಸರ್ಕಾರದ ನಡವಳಿಕೆ ಏನು ಅಂತ ಗೊತ್ತಾಗ್ತದೆ. ಹಾಗಾಗಿ ಈ ಚುನಾವಣೆ ನಾವು ನಿರೀಕ್ಷೆ ಮಾಡಿದ್ದು ಗೆಲ್ತೀವಿ ಅಂತ. ಒಟ್ಟಾರೆ 8 ಕ್ಷೇತ್ರದಲ್ಲೂ ಕೂಡ ಪೂರಕವಾದಂಥ ವಾತಾವರಣ, JDS ಮತ್ತು BJP ಮೈತ್ರಿಗೆ ಜನ ಬೆಂಬಲಿಸಿದ್ದಾರೆ. ಮತ್ತು ಡಾಕ್ಟರ್ದ ಕೂಡ ಅವ್ರಿಗೆ ಆದಂಥ ಒಂದಷ್ಟು ಮತಗಳು ಕೂಡ ಬಂದಿವೆ. ಒಟ್ಟಾರೆ ಇದು BJP JDS ಮೈತ್ರಿ ಬಲವಾಗಿ ಜನ ಇವತ್ತು ಅದನ್ನು ಒಪ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.